यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಜಾಲತಾಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಹಳ ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರ ಬ್ಯಾನ್ ಕೂಡ ಜಾಸ್ತಿ ಫಾಲೋವರ್ಸ್ ಯಾರು ಜಾಸ್ತಿ ಹೌದು ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಅದು ಸುಪ್ರೀಂ ಕೋರ್ಟಿನ ಅದೇನು ಸಾಫ್ಟ್ವೇರ್ ನೀವು ಏನು ಬೇಕಾದ ಫಾಲೋವರ್ ಮಾಡ್ಕೋಬೋದಲ್ಲ. ನಿಮ್ಮ ಕೈಗೆ ನಿಮ್ಮ ಕೈಗೆ ಇರ್ತೈತೆ, ನೀವೇ ಮಾಡ್ಕೋಬೋದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಡ್ಕೋದಾಗಲಾಗೈತಿ. ನೀವು ನೇರವಾಗಿಯೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳಿ ನಾ ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಎಂಬ ಅದೇ ಅದೇ ನಿನ್ನೆ ಕಾಂಗ್ರೆಸ್ನವರು ಟಿ ಶರ್ಟ್ ಬಿಡುಗಡೆ ಮಾಡ್ಯಾರ. ಅದು ಕಾಂಗ್ರೆಸ್ಸೇ ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತಿ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದರೆ ಈಗ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದವ್ರು ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ ಅಲ್ಲೇ ಅವನು ಓಕೆ ತಿಲ್ಲ ಕೂಳಿಲ್ಲ, ಅವೇ ಬಿಕನಾಸಿ ಹಂಗೆ ಅಡ್ಡಾಡಕತ್ತಾವು. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತವ್ರು ಅವ್ರು ಉಲ್ಟಾ. ಮತ್ತು ಲಾಹೋರ್ನಾಗ ಜೈನ ಟೆಂಪಲ್ ಚೌಕತ್ತಿಟ್ಟಾರ. ನೀನೇ ನೋಡಿದ್ರಲ್ಲ, ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ. ಅಲ್ಲಿಂದ ಕೃಷ್ಣಾನಗರಿ ಅಂತ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು, ಇನ್ನೂ ಅವರಿಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದ್ರೆ ಭಾರತದ ಇದನ್ನು ಮಾಡ್ಲಕತ್ತ ಉದ್ದೇಶ ಏನಂದರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗೆ ತರ್ಬೇಕಂತ ಹಿಂದೂ ಹೆಸರು ಇಡ್ಲಾಕತ್ತ. ಅಂದ್ರೆ इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ರಾಜ್ಯದಲ್ಲಿ ಒಟ್ಟಾರೆ ಏನು ಮುಸ್ಲಿಂ ಏನು ವ್ಯಕ್ತಿಗಳಿದ್ರು ಅವರ ಪ್ರಕರಣ ದಾಖಲಾಗಿದೆ. 8 ಪ್ರಕರಣ ಸಚಿವ ಸಂಪುಟದಿಂದ ಹಿಂಪಡೆದಿದ್ದಾರೆ, ಅಮಾಯಕರಂತ ಮಾಡಿದ್ದಾರೆ. ಏನು ಹೇಳ್ತೀರಿ? ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯಿತು, ಮಮತಾ ಬ್ಯಾನರ್ಜಿ ಇಡೀ ಒಂದು ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತದೆ. ಅಂದರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗಬೇಕಾಯ್ತು. ಅಂದ್ರೆ ಆ ರೀತಿ ಕರ್ನಾಟಕದ ನಡೆದಿದೆ. ಇವರು ಸಿದ್ದರಾಮಯ್ಯನವರು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ, ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ. ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು, ಯಾರು ನಮ್ಮ ಕೇಂದ್ರ ಸಚಿವರ ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು. ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ
ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತಾರೆ. ಕ್ರೈಮ್ ಮಾಡಲಿಕ್ಕೆ ಮತ್ತೆ ಪ್ರೋತ್ಸಾಹ ಕೊಟ್ಟ ನೋಡ್ರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದ್ರೆ ಇದನ್ನ ನೋಡ್ರಿ, ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹಂಗೆ ಹೆಂಗೆ ಬೇಕಾದಂಗೆ ನಾವು ಬೇಜವಾಬ್ದಾರಿತನ ತಗೊಳಕ್ಕೆ ಆಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಎಷ್ಟೋ ಪ್ರಕರಣಗಳು ತಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನ ಅವನ್ನ ಇದು ಮಾಡ್ಯಾರ, ಇದು ಮಾಡ್ಬೇಕಂತ. ಇಂಥದ್ರ ಬಗ್ಗೆ ವಿರೋಧ ಪಕ್ಷದ ಏನೇನು ಕೆಲಸ ಇಲ್ಲ. ವಿರೋಧ ಪಕ್ಷ ಖಂಡನೆಗೆ ಮೂಲ ಸೀಮಿತ ಆಗಿ ಬರ್ತಾ ಇದೆ. ವಿರೋಧ ಪಕ್ಷ ಸಂಪೂರ್ಣ BJP ಹೇಳೋದಂತೂ ನಾಯಕತ್ವದ ದೊಡ್ಡ ಕೊರತೆ ಆಗೈತೆ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದ್ರೆ 108 ಭ್ರಷ್ಟಾಚಾರ ಆರೋಪ ಅದಾವೆ ವಿಜೇಂದ್ರ ಮೇಲೂ ಅದಾವು. ಅವ್ರ ತಂದೆ ಸಹಿ ಡೂಪ್ಲಿಕೇಟ್ ಮಾಡಿದ ಸಹಿನೂ ಅದಾವು. ಅವ್ರ ತಂದೆಯ ಮೇಲೇ ಪೋಕ್ಸೋ ಇದೆ. ಹೀಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೋ ವೀಕ್ಷಕರು ಬಂದಾರ್ತ BJP ಅವರು, ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದ್ರೆ BJPದು 4 ಸ್ವಾಮಿಗಳನ್ನ ಹಿಡಿದಾರೆ. ಅವ್ರಿದ್ರು ಹೋಗಿ ಯಡಿಯೂರಪ್ಪ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರೋಧ ಮಾಡ್ತೀವಿ. ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ? ಹಿಂಗೆ ಹೋಗೋದು ಸರ್. ಅದು BJP ನೋಡಿ. ಈಗ ಯಾರೋ ಪ್ರಾಮಾಣಿಕರು ಬಂದಾರ್ತೈತೆ, ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಡಿಯೂರಪ್ಪ ವಿಜೇಂದ್ರಗೆ, ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರ. ಈಗ ಬಂದವ್ರು ಈಗ ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ ಅವರು, ಇನ್ನೊಬ್ಬರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರು ವರ್ಷದ ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ BJP ಉಳಿತದೆ. ಮತ್ತು ಇದೇ ಭ್ರಷ್ಟ ಕುಟುಂಬನೇ ಮುಂದುವರ್ಸಿದ್ರೆ BJPನೂ. ಈಗ ಅನೇಕ ಶಾಸಕರಿಗೆ ನಿನ್ನೆ ಒಂದು ಪ್ರಶ್ನಾವಳಿ ಸಭೆ ಕೊಟ್ಟಿದ್ದಾರಂತೆ. ಅಂದರೆ ಒಂದು ಟೈಪ್ ಕ್ವಶನ್ ಟೈಪ್, ಮುಂದೆ ರಾಜ್ಯಾಧ್ಯಕ್ಷ ಚೇಂಜ್ ಆಗಬೇಕಾ ಬೇಡ, ಆಗಬೇಕು ಅಂದರೆ ಎದಕ್ಕೆ ಆಗಬೇಕು, ಬೇರೆ ಆಗ್ಬೇಕಂದ್ರೆ ಬೇರೆ ಯಾರು ಆಗಬೇಕು ಅಂತೇಳಿ. ನೀವು ಜಾರಕಿಹೊಳಿ ಕೂಡ, ರಮೇಶ್ ಜಾರಕಿಹೊಳಿ ಕೂಡ ಅಟೆಂಡ್ ಆಗಿದ್ದಾರೆ. ಸೊ ನಿಮಗೇನಾದ್ರು ಮಾತುಕತೆ ಆಗಿದೆ? ಇಲ್ಲ, ನನಗೆ ಮಾತುಕತೆ ಆಗಿಲ್ಲ. ಬರೀ ಇವ್ರು ಏನು ಮಾಡ್ಯಾರ, ಒಂದು 35 ಮಂದಿ ನಟ ಸೆಲೆಕ್ಟ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ ಅವರೆಲ್ಲ ಅವ್ನ ಚಮಚಗಳು ಅದಾರೆ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ್, ಮತ್ತು ಅಮ್ಮೇಶ್ ಗೌಡ, ರುದ್ರೇಶ, ಇವ್ರೇನು ಹೇಳೋರು? ಹಾಂ, ಅವ್ರ ಪರನೇ ಹೇಳ್ಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರ್ದಂತ ಮಾಡ್ಕೊಂಡು ಕೂತಾನವ. ಅವು ಅಂದರೆ ಅದಾರೆ ಅವ್ ಮುಖದ ಮ್ಯಾಗ. ಇವ್ರ ಪಕ್ಷ ಕಟ್ಟೋರ ತನ್ನಿಸ್ತೈತೆ ಸರ್ನು ತಳ್ಳ. Admissions are open in Al Huda Urdu Medium School and Lead English Medium School विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಎಲ್ಲರೂ ಅವನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರ ಅಂತ ಪಾರ್ಟಿ ಕಟ್ಲಕ್ಕ ಏನು ಮಾಡ್ಲಕತ್ತಾನೆ. BJPನ ಹಾಳು ಮಾಡ. ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರೆ. ಇಲ್ಲಿ ಕರ್ನಾಟಕಕ್ಕೆ ಹುಡುಗರು ಕಾಯಿ ಕೊಟ್ಟಾರ, ಏನು ಮಾಡೋದು? ಮೋದಿ ಅವರು ಮೆಲೋಡಿ ಚಾಕ್ಲೇಟ್ ಕೊಟ್ಟು ಭಾಳ ವಿರೋಧ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷ. ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹ್ಯಾಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟ, ಏನು ತಪ್ಪೇನಾಯ್ತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಮಕ್ಕೊಂಡಿಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಗಳನ್ನ ತೊಗೊಂಡು ಅದ್ರೊಳಗೆ ಅದನ್ನು ಇದು ಮಾಡದ, ಪಾರ್ಟಿ ಮಾಡದ.
ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕೊನೆಯ ವಯಸ್ಸರ ಇದ್ದ, ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಟಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರಂತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದೂ ಇಲ್ಲಲ್ಲ. ಹಿಂದೂವರೇ ಐತೆ, ಅದು ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಪೂರ್ತಿ ಕ್ರಾಸ್ ಐತೆ. ಹೀಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಗೌರವನೇ ಕಳ್ಕೊಂಡ್ಬಿಟ್ಟ. ಅವ ಹೆಂಗೆ ಬರ್ಬೇಕು, ಪಾರ್ಲಿಮೆಂಟಿಗೆ ಹೆಂಗೆ ಬರ್ಬೇಕು ಅನ್ನೋ ಪ್ಲಾನೆಟ್ ಕೊಡ್ಕೊಂಡಿಲ್ಲ. ಚಾಕ್ಲೇಟ್ ತಿನ್ಕೊಟ್ಟು ಬರ್ತಾನೆ, ಅಂಗಿ ಗುಂಡಿ ತಗೊಂಡು ಬರ್ತಾನೆ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂತವ್ರು ಆಗಿ ಹೋಗ್ಯಾರ ಈ ದೇಶನಾಗ. ವಲ್ಲಭಭಾಯಿ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತು ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂಥವ್ರು ಇದ್ರು ಹಿಂದೆ. ಈಗ ಇಂಥವನು ಒಬ್ಬನ ಅಯೋಗ್ಯ ನಮ್ಮ ಅದಲ್ಲಿ ಇವನೇ ದೇಶದ್ರು ಒಳಗೆ ಹಾಕ್ಬೇಕು. ಅಷ್ಟು ಹಗರಣ ಅದಾವ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಸಿಕ್ಕಿದ್ದ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ನಮ್ಮ ದೇಶದ ಮರ್ಯಾದೆ ಹೋಗಬಾರ್ದು ಅಂತೇಳಿ ಇವನು ಬಿಡಿಸ್ಯಾರ. ಇವನ ಏನೋ ಹೋಗಿದ್ದಲ್ಲ, ಇವ ಡ್ರಗ್ ಅಡಿಕ್ಟ್ ಇದ್ದ. ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಪ್ರಧಾನಮಂತ್ರಿ ಇಡೀ ತನ್ನ ಜೀವನಾನೇ ದೇಶಕ್ಕೆ ಕೊಟ್ಟಂಥ ಪ್ರಧಾನಮಂತ್ರಿಗಳದಾರ. ಈ ಚಾಕ್ಲೇಟ್ ಕೊಡುವಂಥದ್ದು ಏನಿಲ್ಲ. ಚಾಕ್ಲೇಟ್ ಕೊಟ್ಟಿದ್ದರಿಂದ ನಮ್ಮ ದೇಶದ ಒಂದು ಪ್ರಾಡಕ್ಟು ಜಗತ್ತಿಗೆ ಗುರ್ತಾಯಿತು. ಅಂದ್ರೆ ಭಾರತನಾಗೂ ಇಂಥ ಒಂದು ಚಾಕ್ಲೇಟ್ ತಯಾರು ಮಾಡ್ತಾರಪ್ಪ. ಮತ್ತು ಅವರು ಇಟ್ಲಿ ಪ್ರಧಾನಮಂತ್ರಿನೇ ಅಪ್ರಿಷಿಯೇಟ್ ಮಾಡ್ಯಾರಲ್ಲ, ಪರಿಶ್ರಮಿ ಪ್ರಧಾನಮಂತ್ರಿ ಅಂತ ಹೇಳಿ ಬಿರುದು ಕೊಟ್ಟಾರೆ. ಯಾರು? ಇಟ್ಲಿ ಪ್ರಧಾನಮಂತ್ರಿ. ಹಾರ್ಡ್ ವರ್ಕ್, ಪರಿಶ್ರಮ ಅನ್ನುವಂಥದ್ದಕ್ಕೆ ಯಾವುದೋ ಒಂದು ಸಂಸ್ಕೃತಿ ವರ್ಡ್ ಉಪಯೋಗ ಮಾಡಿ ಅದನ್ನು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನ ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗುವುದಕ್ಕೆ ಅವ್ರೇನು ನೋಡ್ರಪ್ಪ, ನಮ್ಮ ಮೋದಿಯವರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಇವತ್ತು ಬ್ರೆಜಿಲ್ಗೆ ಹೋದರು. ಅಲ್ಲಿ ಹೋದರೆ ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ದೇಶಕ್ಕೆ ತೊಗೊಂಡು ಬರ್ತಾರೆ. ಯಾರು? ರಾಜ ಚೋಳನ ಕಾಲದಲ್ಲಿ 1016ನೇ ಇಸ್ವಿಯಲ್ಲಿ ಅವರ ಇತಿಹಾಸ. ಇವತ್ತು ತಮಿಳುನಾಡದಾಗ ಏನೋ ಸಂಸ್ಕೃತ ಅಂದ್ರೆ ಅವ್ರ ವಿರೋಧಿಗಳು, ಅಲ್ಲಿಂದ ಸನಾತನ ಧರ್ಮದ ವಿರೋಧಿಗಳು ಏನೊಂದು ಇದೆ. ಆ ರಾಜ ಚೋಳ ಏನಿದ್ದ ಅವನದು ಇದು ಎಲ್ಲಿ ತಾನೇ ಕಾಂಬೋಡಿಯಾ ತಾನೇ ಇತ್ತು ಒಂದು ರಾಜ್ಯ. ಅವ್ರ ಇತಿಹಾಸ ಇರಲಿಲ್ಲ. ಇವತ್ತು ಇತಿಹಾಸಕ್ಕೆ ಮೋದಿಯವರು ಹೋಗಿದ್ದರಿಂದ ಅವನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಾರೆ. ಅಂದರೆ ಚೋಳ ಡೈನಾಸ್ಟಿ ಏನಿತ್ತಲ್ಲ ಭಾರತದಲ್ಲಿ, ಅವರು ಅವಾಗ ವಿದೇಶದ ವ್ಯಾಪಾರ ಮಾಡ್ತಿದ್ರು. ಚೋಳ ರಾಜ ಕಟ್ಟಿದಂಥ ದೇವಸ್ಥಾನ ನೋಡಿದ್ರೆ ಇವತ್ತು ಅದ್ರ ಮ್ಯಾಗಿನ ಗುಮ್ಟ ಹೆಂಗೆ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಸಹಿತ ಚಾಲೆಂಜ್ ಐತಿ. ಇದು ಹೆಂಗೆ ಇದನ್ನು ಸುಮಾರು 500 ಟನ್ನೇನು ಒಂದು ಗುಮ್ಮಟದ ಮ್ಯಾಗ ಎಷ್ಟೋ ಎತ್ತ ಐತೆ. ಅಂದ್ರೆ ಆ ರಾಜಂದು ಏನು ಕಲ್ಪನೆ ಐತಂದ್ರೆ, ಇಡೀ ಜಗತ್ತಿನಲ್ಲಿ ನಾ ಕಟ್ಟಿದಂಥ ದೇವಸ್ಥಾನದ ಎತ್ತರ ಇರ್ಬೇಕು. ಅಂಥ ರಾಜನ ಇತಿಹಾಸ ಇವತ್ತು ನಮ್ಗೆ ಗೊತ್ತಾಗಿದೆ. ಆ ರಾಜನ ಕಾಲಕ್ಕೆ ತಮಿಳು, ಸಂಸ್ಕೃತ ಎರಡೂ ಭಾಷೆಗೆ ಗೌರವ ಕೊಟ್ಟಂತ ಇಂಥದ್ದೆಲ್ಲ ಪ್ರಧಾನಮಂತ್ರಿಗಳು ತೊಗೊಂಡು ಬಂದಾರೆ. ಈ ಅಯೋಗ್ಯ ಈ ರಾಹುಲ್ ಗಾಂಧಿ ಏನದಲ್ಲ, ಇವೊಂದು ಮಾನ ಮರ್ಯಾದೆಗೆ ಈ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಬೇಕಲ್ಲ. ಇಂಥವನ್ನ ನಾ ಏನಾರ ಆ ಪಾರ್ಟಿಗೆ ಹೋಗಿ ಕಪಾಳಿ ಹೊಡಿತಿದ್ದೆ. ಸರ್, ಇನ್ನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಹಳ ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರ ಬ್ಯಾನ್ ಕೂಡ ಜಾಸ್ತಿ ಫಾಲೋವರ್ಸ್. ಯಾರು ಜಾಸ್ತಿ ಫಾಲೋವರ್? ಹೌದು ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಅದೇನು ಸಾಫ್ಟ್ವೇರ್ನಾಗ ನೀವು ಏನು ಬೇಕಾದ್ರೂ ಫಾಲೋವರ್ ಮಾಡ್ಕೋಬೋದಲ್ಲ. ನಿಮ್ಮ ಕೈಗೆ ನಿಮ್ಮ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬೋದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತೆಡ್ಕೋದಾಗಲಾಗೈತಿ. ಇವು ನೇರವಾಗಿಯೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ
ಕೆಲವೊಂದು ವಿಚಾರಗಳನ್ನು ಹೇಳಿ ನಾ ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಎಂಬ ಹೌದೌದು ಅದೇ ಅದೇ ನಿನ್ನೆ ಕಾಂಗ್ರೆಸ್ನವರು ಟಿ ಶರ್ಟ್ ಬಿಡುಗಡೆ ಮಾಡ್ಯಾರ. ಸೇಮ್ ಅವರು ಅದು ಕಾಂಗ್ರೆಸ್ಸೇ ದೇಶದ ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತಿ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದರೆ ಇವ್ಕೆ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದವ್ರು ಪಾಕಿಸ್ತಾನದಾಗ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ, ಅಲ್ಲೇ ಓಕೆ ತಿಲ್ಲ ಕೂಳಿಲ್ಲ, ಅವೇ ಬಿಕನಾಸಿ ಹಂಗೆ ಅಡ್ಡಾಡಕತ್ತಾವು. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತವ್ರು ಅವ್ರು ಉಲ್ಟಾ ಮತ್ತೆ ಲಾಹೋರ್ನಾಗ ಜೈನ ಟೆಂಪಲ್ ಚೌಕತ್ತಿಟ್ಟಾರ. ನಿನ್ನೆ ನೋಡಿದ್ರಲ್ಲ ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ, ಅಲ್ಲಿಂದ ಕೃಷ್ಣಾನಗರಿ ಅಂತ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ಲವ ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು, ಇನ್ನವರೆಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದ್ರೆ ಭಾರತದ ಇದನ್ನು ಮಾಡ್ಲಕತ್ತ ಉದ್ದೇಶ ಏನಂದರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗೆ ತರ್ಬೇಕಂತ ಹಿಂದೂ ಹೆಸರಿಡ್ಲಾಕತ್ತ. ಅಂದ್ರೆ ಪಾಕಿಸ್ತಾನ ಅಷ್ಟು ದಿವಾಳಿ ಆಗೈತೆ ಅನ್ನೋದಕ್ಕೆ ನೀವು ಉದಾಹರಣೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।